ಇದು ಕನ್ನಡಿಗರಿಗೆ ಆದಂತಹ ಕನ್ನಡಕ್ಕೆ ಆದಂತಹ ಅವಮಾನ. ಸಾರಿ, ಹಾಗೆ ಜೋಕ್ ಮಾಡಿದೆ, ಸೀರಿಯಸ್ ಆಗಬೇಡಿ. ಕೆ ಇ ಅವರು ಇವತ್ತು ಏನು ಮಾಡಿದ್ದಾರೆ ಅಂತಂದರೆ, ಸೊ ನಾನು ಕೂಡ ಹುಡುಕ್ತಾ ಇದ್ದೆ, ಸೊ ಈ ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂಥೇಳಿ. ಸೊ ಜನರಲಿ ನಾನು ಕನ್ನಡ ಇಲ್ಲಿ ಇಟ್ಕೊಂಡು ನೋಡ್ತಾ ಇರ್ತೀನಿ, ಇದರನ್ನು ತೋರಿಸಿ ನಾನು ನಿಮಗೆ ವಿಡಿಯೋವನ್ನು ಮಾಡ್ತಿರ್ತೀನಿ, ಹೌದಾ. ಸೊ ಇಲ್ಲಿ ನೋಡಿ, ಇಲ್ಲಿ ಎಲ್ಲೂ ಕೂಡ ನಿಮಗೆ ಲಾಸ್ಟ್ ಡೇಟ್ ಯಾವಾಗ ಅನ್ನೋದ್ರ ಬಗ್ಗೆ ಮಾಹಿತಿ ಎಲ್ಲೂ ಕೂಡ ಇಲ್ಲ. ಸೊ ನಾನು ಯಾಕೆ ಕನ್ನಡದವರು ಇದು ಅನ್ಯಾಯ ಅಂಥೇಳಿ ನಾನು ಹಾಕಿದೆ ಅಂತಂದರೆ, ಸೊ ಸೀರಿಯಸ್ ಆಗಿ ಅಂತೂ ಹಾಕಿಲ್ಲ. ಕೆ ಇ ಅವ್ರು ಯಾಕೆ ಹಿಂಗೆ ಮಾಡಿದಾರೋ ಗೊತ್ತಿಲ್ಲ. ಸೊ ಇಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿ. ಸೊ ನಿಮ್ಮದು ಆಟೋಮೆಟಿಕಲಿ ಇಂಗ್ಲೀಷ್ ಅಂತ ಬಂದರೆ ನಿಮ್ಗೆ ಗೊತ್ತಾಗ್ಬಿಟ್ಟಿರ್ತದೆ. ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು, UGC 2022 ಕ್ಯಾಂಡಿಡೇಟ್ಸ್ ಕ್ಯಾನ್ ಎಕ್ಸೈಸ್ ದೇರ್ ಚಾಯ್ಸಸ್ ಅಪ್ ಟು 11:59 PM ಆನ್ 1/11/2022. ಇಲ್ಲಿ ಮಜಾ ಅಂತಂದ್ರೆ ಏನು, ಕರ್ನಾಟಕ ರಾಜ್ಯೋತ್ಸವದ ದಿನ 11:59 ರಾತ್ರಿಯ ತನಕ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡಬಹುದು. ಸೊ ಕನ್ನಡದಲ್ಲಿ ನೀವು ನೋಡಿದಾಗ ಇಲ್ಲಿ ಒಂದು ಲಿಂಕ್ ಕಾಣಿಸ್ತಾ ಇದೆ, ಯಾವುದೇ ರೀತಿ ಆ್ಯಕ್ಟಿವೇಟ್ ಆಗಿಲ್ಲ. ಆ್ಯಕ್ಚುಲಿ ಇಲ್ಲೇ ಬರಬೇಕಿತ್ತದು ಕನ್ನಡದಲ್ಲಿ, ಬಟ್ ಇಲ್ಲಿ ಬರ್ತಾ ಇಲ್ಲ. ಇಂಗ್ಲೀಷ್ ಅಂತ ನೀವು ನೋಡಿದಾಗ ಇಂಗ್ಲೀಷಿನಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಅದಕ್ಕಾಗಿ ನಾನು ಹೇಳಿದ್ದು, ಸೊ ಕೆ ಇ ಅವರ ಕಡೆಯಿಂದ ಕನ್ನಡಕ್ಕೆ ಆದ ಅವಮಾನ ಅಂಥೇಳಿ ಯಾರು ಸೀರಿಯಸ್ ಆಗಿ ತೊಗೊಳೋದಕ್ಕೆ ಹೋಗಬೇಡಿ. ಇದೆಲ್ಲ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿರ್ತದೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಕನ್ನಡದಲ್ಲೂ ಕೂಡ ನಿಮಗೆ ಇಲ್ಲಿ ಬಂದರೆ ಆಶ್ಚರ್ಯ ಇಲ್ಲ, ಸ್ವಲ್ಪ ವೇಟ್ ಮಾಡಿ. ಬಟ್ ನಮಗೆ ತಿಳಿದಬೇಕಾದಂತಹ ವಿಷಯ ಏನು ಅಂತಂದರೆ, ಅದು ಕನ್ನಡದಲ್ಲಿ ಇರಲಿ ಅಥವಾ ಇಂಗ್ಲೀಷಲ್ಲಿ ಇರಲಿ, UGCET 2022 CET ಕ್ಯಾಂಡಿಡೇಟ್ಸ್ಗಳಿಗೆ ಲಾಸ್ಟ್ ಡೇಟ್ ಫಾರ್ ಆಪ್ಷನ್ ಅಂದರೆ ಚಾಯ್ಸ್ ಎಂಟ್ರೀಸ್ 1 ನವೆಂಬರ್. ಇವತ್ತು 30ನೇ ತಾರೀಕು, 31 ಇನ್ನು 2 ದಿನ ಟೈಮ್ ಇದೆ ನಿಮಗೆ. ಕರೆಕ್ಟಾಗಿ ನಿಮ್ಮ ಪೇರೆಂಟ್ಸ್ಗಳ ಜೊತೆ ಕೂತ್ಕೊಂಡು ಡಿಸೈಡ್ ಮಾಡಿ ಚಾಯ್ಸ್ ಎಂಟ್ರಿಯನ್ನು ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.